ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರವು ಶಿವಮೊಗ್ಗದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಗೇರ್ಪುರ, ಹೊಸನಗರ ತಾಲೂಕು. ಈ ಶಾಲೆಯ ಮಕ್ಕಳಿಗೆ ಒಂದು ದಿನದ ಪರಿಸರ ಮತ್ತು ನಾವು ಎಂಬ ವಿಷಯದ ಕುರಿತು ಒಂದು ದಿನದ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಮಕ್ಕಳಿಗೆ ಗಾಜನೂರಿನ ಶರಣ್ಯದ ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಲಾಯಿತು. ಅಲ್ಲಿರುವಂತ ಜೀವ ವೈವಿಧ್ಯತಾ ಪಾರ್ಕ್ಗೆ ಭೇಟಿ ನೀಡಿ ಅಲ್ಲಿಯ ಮರಗಳ ವೈವಿಧ್ಯತೆಯ ಬಗ್ಗೆ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದಂತ ದಿನೇಶ್ ಹೊಸನಗರವರು ಜೀವ ವೈವಿಧ್ಯತೆಯ ಕುರಿತು ಮಾಹಿತಿಯನ್ನ ನೀಡಿದ್ರು. ಅದರಲ್ಲಿ ರಾಶಿವನ, ನಕ್ಷತ್ರವನ ಇವುಗಳ ಪರಿಚಯವನ್ನ ಮಾಡಿಕೊಟ್ಟರು. ಜೊತೆಗೆ ಪರಿಸರದೊಂದಿಗೆ ನಮ್ಮ ಅವಿನಾಭಾವ ಸಂಬಂಧ ಹೇಗಿದೆ, ಹಾಗೆ ಪರಿಸರದ ರಕ್ಷಣೆಗೆ ನಾವೇನು ಮಾಡಬೇಕು, ಪರಿಸರದೊಂದಿಗೆ ನಾವಿದ್ದಾಗ ಧನಾತ್ಮಕ ಚಿಂತನೆ ಹೇಗೆ ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ತಿಳಿಸಿಕೊಟ್ಟರು. ಜೊತೆಗೆ ಮಕ್ಕಳಿಗೆ ಪರಿಸರ ಅಧ್ಯಯನ ಕೇಂದ್ರದಲ್ಲಿ ವಿವಿಧ ಚಟುವಟಿಕೆಗಳನ್ನ ಮಾಡಿಸಲಾಯಿತು. ಈ ಶಿಬಿರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ 50 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಿದರು. ಈ ಶಿಬಿರದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಹಾಗೆ ಕನ್ನಡ ಶಿಕ್ಷಕರಾದಂತಹ ತನುಜಾ ಅವರು ಈ ಶಿಬಿರದ ಕುರಿತು ಮಾತಾಡಿದರೆ ಕೇಳೋಣ. ಅವರ ವ್ಯಕ್ತಿತ್ವನೂ ಇರುತ್ತೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ಹೇಳಿದರು. ಹಾಗೆಯೇ ಯಾವ ನಕ್ಷತ್ರ, ಯಾವ ರಾಶಿ, ಯಾವ ಮರ ಅದನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಹೇಳಿದರು. ಆ ಮರದ ಸ್ವಭಾವನೆ ಆ ರಾಶಿಯ ವ್ಯಕ್ತಿಗಳಿಗೂ ಇರುತ್ತೆ ಅನ್ನೋದನ್ನು ನಾವು ಹೇಗೆ ಕಂಡುಕೊಳ್ಬೇಕು ಅನ್ನೋ ಅಂಶವನ್ನು ಪ್ರತಿಯೊಂದು ರಾಶಿಯವರಿಗೂ ತಿಳಿಸ್ಕೊಟ್ರು. ಅದೆಲ್ಲ ಕೇಳಿದಾಗ ಅದು ಅಕ್ಷರ ಸಹ ಸತ್ಯ ಅಂತ ನಮಗೆಲ್ಲ ಅನ್ನಿಸ್ತು. ನಿಜವಾಗ್ಲೂ ಎಲ್ಲೆಲ್ಲೋ ಹೋಗಿ ಟೈಮ್ ಪಾಸ್ ಮಾಡೋ ಬದಲು ಇಂಥ ಒಳ್ಳೆಯ ಸ್ಥಳಕ್ಕೆ ಬಂದಾಗ ನಾವು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮನೋಭಾವನೆ ಬಂತು. ಆಮೇಲೆ ಒಂದೊಂದು ಗ್ರಹದವರು ಒಂದೊಂದು ಗಿಡವನ್ನು ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಒಂದೊಂದು ರಾಶಿಯವರು ಕೂಡ ಅಲ್ಲಿ ಬಂದರೆ ಎಲ್ಲ ರಾಶಿಯ ಮರಗಳಿರೋದ್ರಿಂದ ಎಲ್ಲ ರೀತಿಯ ಆ ಮರಗಳಿಂದ ಹೊರಬರ್ತಕ್ಕಂತಹ ವಾಯುವನ್ನು ನಾವು ಸೇವಿಸ್ತಾ ಹೋದಂಗೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ ಅನ್ನೋ ಒಂದು ಅಂಶ ತುಂಬ ಪರಿಣಾಮ ಬೀರ್ತು ನಮ್ಮೆಲ್ಲರ ಮನಸ್ಸು ಮೇಲೆ. ಹಾಗೆಯೇ ಶರಣ್ಯ ಆರೈಕೆ ಕೇಂದ್ರದಲ್ಲಿ ಅವರು ಆರೈಕೆ ಮಾಡುವ ಒಂದೊಂದು ಪರಿಯನ್ನು ನೋಡಿದಾಗ ನಮಗೂ ಸಹ ಆ ಥರದ ಒಂದು ಆರೈಕೆ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಮೂಡ್ತು. ಹಾಗೆಯೇ ತುಂಬ ಚೆನ್ನಾಗಿ ನಮಗೆ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಹಾಗೆಯೇ ಇಷ್ಟೊತ್ತು ಈ ಕ್ಲಾಸನ್ನು ಮಾಡಿರೋದನ್ನು ಕೇಳಿದರೆ ಹೇಗೆ ನಾವು ಕಂಫರ್ಟ್ ಝೋನಿಂದ ಲರ್ನಿಂಗ್ ಝೋನಿಗೆ ಯಾವ ರೀತಿ ನಾವು ನಮ್ಮ ಒಂದು ಮನೋಭಾವನೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು, ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ನಾವು ಹೇಗೆ ಹೊರಹಾಕಬೇಕು, ಸುಪ್ತ ಪ್ರಜ್ಞೆಯನ್ನು ಹೇಗೆ ಹೊರಗೆ ಸೆಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಮನಮುಟ್ಟುವಂತೆ ಹೇಳಿದ್ದಾರೆ. ಆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಅದೇ ರೀತಿ ಮಾಡಿರ್ತಕ್ಕಂಥ ಎಲ್ಲ